ಸರ್ ನಾನು ಕುಮಾರ್. ಹಾಂ ಕುಮಾರ್ ಹೇಳಿ. ಸರ್ ಈ ಕೇಸ್ನ ನಾನು ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ ಸರ್. ನನಗೇನು ಇನ್ಫಾರ್ಮೇಷನ್ ಸಿಗುತ್ತೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೋರಿ ಕೊಡ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿದ್ದು ಸರ್. ಮುತ್ತಣ್ಣ ನೋಡ್ಕೋಕೆ ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್. ಬಾಗಿಲು ಹೊರಗಡೆಯಿಂದ ಕೊಂಡಿ ಹಾಕಿತ್ತು. ಹೌದು, ಬಾಗಿಲು ಮುಚ್ಚಿತ್ತು. ಏನಮ್ಮ? ಬಾಗಿಲು ಎಷ್ಟು ತಟ್ಟಿದ್ರು ತೆಗಿಲಿಲ್ಲ. ಅದಕ್ಕೆ ನಾವೇ ಸಾಹೇಬ್ರ ರೂಮ್ ಒಳಗೆ ಹೋದ್ವಿ. ಅಲ್ಮೇರಾದಲ್ಲಿ ಬಟ್ಟೆಗಳೇ ಇರಲಿಲ್ಲ. ಅರ್ಜೆಂಟಾಗಿ ಊರಿಗೋಗಿರ್ಬೋದೇನೋ ಅಂತ ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋದ್ವಿ. ಅಮ್ಮವರು ಹಿಂದಿನ ರಾತ್ರಿ ಕರೆದ್ರು. ಏನಮ್ಮ? ನೋಡು, ಸಾಹೇಬ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀನ್ ಮಲ್ಕೊಂಡ್ಬಿಡು. ಆ ಮೇಲ್ಗಡೆ ಸೂಟ್ ಕೇಸ್ ಇದೆಯಲ್ಲ, ಅದನ್ನ ಕೆಳಗಿಡಿಸು. ನಾನು ಪ್ಯಾಕಿಂಗ್ ಮಾಡ್ಬೇಕು. ಸರಿ. ಕೊಲೆ ಮತ್ತೆ ದರೋಡೆ ಆಗಿದ್ದ ಟೈಮಲ್ಲಿ ಇವರು ಊರು ಬಿಟ್ಟು ಹೋಗಿದ್ದು ಬರೀ ಕೋಇನ್ಸಿಡೆನ್ಸಾ ಅಥವಾ ಇವ್ರ ಪ್ಲಾನ್ ಆಗಿತ್ತಾ? ನಾಯ್ಡುರವರು ಊರು ಬಿಟ್ಟು ಹೋಗಿದ್ದ ವಿಚಾರದ ಕುರಿತಾಗಿ ಅವರ ಸಮೀಪವರ್ತಿಗಳಲ್ಲಿ ವಿಚಾರಣೆ ಮಾಡಲಾಯಿತು. ನನ್ನ ಹೆಸರು ಚಲಪತಿ. ನಾಯ್ಡು ಅಂಡ್ ಫ್ಯಾಮಿಲಿ ನನ್ನ ನೈಬರ್ಸ್ ಆಗಿದ್ರು. 10 days ಬ್ಯಾಕು ನಮ್ಮ ಬ್ಯಾಂಕಿಂದ ಅಮೌಂಟ್ ಎಲ್ಲ ವಿತ್ಡ್ರಾ ಮಾಡಿ ಅಕೌಂಟೇ ಕ್ಲೋಸ್ ಮಾಡಿದ್ರು. ನಾಯ್ಡು ಮನೆಯಲ್ಲಿ ಮಾಲಿ ಕೆಲಸ ಮಾಡುತ್ತಿದ್ದ ಈರಪ್ಪ. ಘಟನೆಯಾಗಿದ್ದ ಹಿಂದಿನ ರಾತ್ರಿ ಏನ್ ಮಾಡ್ತಾ ಇದ್ದೆ? ಹಿಂದಿನ ರಾತ್ರಿ ಸಬಾಸ್ಟಿನ್ ಸಾಹೇಬ್ರ ಮನೆಗೆ ಬಂದ. ಆದ್ರೆ ನಾನು 9 ಗಂಟೆಗೆ ವಾಪಸ್ ಹೊರಟ್ಬಿಟ್ಟೆ ಸರ್. ಹೌದು ಸರ್, ಸುಮಾರು 9 ಗಂಟೆ ಹೊತ್ತಿಗೆ ಅವನು ಹೊರಟ. ಆಮೇಲೆ ನಾನು ಪೂರ್ತಿ ಕುಡಿದ್ಬಿಟ್ಟೆ. ಆಚೆ ಕಡೆಯಿಂದ ಬಾಗ್ಲಿಗೆ ಬೀಗ ಹಾಕಿತ್ತು. ಸರ್ ಒಂದು ವಿಷಯ ಹೇಳಕ್ ಮರ್ತೆ. ಅವತ್ತು ಸಾಯಂಕಾಲ ಸಾಹೇಬ್ರು ನನ್ನನ್ನು ಚೇಂಬರಿಗೆ ಕರ್ಸ್ಕೊಂಡ್ರು. ಸೆಬಾಸ್ಟಿಯನ್ ಸರ್, ಸೆಕ್ಷನ್ 144 ಅನೌನ್ಸ್ ಆಗಿದೆ, ನೀವು ಹೊರಡಿ. ಅವತ್ತು ನಾಯ್ಡು ಅವರು ಗಡಿಬಿಡಿಯಲ್ಲಿ ಎಲ್ಲರನ್ನೂ ಆಫೀಸ್ನಿಂದ ಮನೆಗೆ ಬೇಗ ಕಳಿಸಿದ್ರು. ಹತ್ತಿರದಲ್ಲಿದ್ದ ಮಿಲ್ಲಲ್ಲಿ ಕಾರ್ಮಿಕರು ದೊಡ್ಡ ಗಲಾಟೆ ನಡೀತಾ ಇತ್ತು. ಅದಕ್ಕೆ ಎಲ್ಲರನ್ನೂ ಮನೆಗೆ ಬೇಗ ಕಳಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ನನ್ನ ಹೆಸರು ಫರ್ನಾಂಡಿಸ್. ಸಾಹೇಬ್ರಿಗೆ 5 ವರ್ಷದಿಂದ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಅವತ್ತು ರಾತ್ರಿ ನಾನು ಕಾರ್ ಓಡಿಸ್ಲಿಲ್ಲ. ಸಾಹೇಬರು ಮತ್ತು ಸುರೇಶ್ನ ಬಿಟ್ಟು ಎಲ್ಲರೂ ಹೋಗಿದ್ರು ಅನ್ಸುತ್ತೆ. ಸಾಹೇಬರು ನನ್ನನ್ನು ಕೂಗಿದ್ರು. ಲೇಟ್ ಆಗುತ್ತೆ, ನೀವು ಹೊರಟ್ಬಿಡಿ. ಪರವಾಗಿಲ್ಲ ಸರ್, ಇರ್ತೀನಿ. ಇಲ್ಲ ನೀವು ಹೊರಟ್ಬಿಡಿ, ನಾ ಬರ್ತೀನಿ. ಸರಿ ಸರ್. ತುಂಬ ಗಲಾಟೆಗಳಾಗ್ತಿತ್ತು ಅಂತ ನಾನು ನೇರವಾಗಿ ಮನೆಗೆ ಹೋಗಿ ಸೇರಿಕೊಂಡೆ ಸರ್. ನಾಯ್ಡು ಮನೆಯ ಸೆಕ್ಯೂರಿಟಿ ಗಾರ್ಡ್ ಮೋಹನ್ ಸ್ವಾಮಿ. ಆವತ್ತು ರಾತ್ರಿ ಸಾಹೇಬ್ರ ಕಾರ್ ಬಂತು. ಹೌದು, ಫರ್ನಾಂಡಿಸ್ ಬದಲು ಸಾಹೇಬ್ರ ಕಾರ್ ಓಡಿಸ್ತಿದ್ರು. ಕಾರ್ ಒಳಗಡೆ ಹೋಗ್ಬೇಕಾದ್ರೆ ನಾನು ನೋಡಿದೆ ಸರ್, ಅವ್ರ ಕೋಟ್ ಬಲಗಡೆ ರಕ್ತ ಆಗಿತ್ತು. ಏನಾಗಿತ್ತು ಅಂತ ನೋಡೋ ಅಷ್ಟರಲ್ಲಿ ನಾಯ್ಡು ಅವ್ರು ಹೋಗಿ ಬಾಗ್ಲಾಕೊಂಡ್ಬಿಟ್ರು. ನನಗೆ ಆಗ್ಬೇಕು ಅಂತ ನಾನು ವಾಪಸ್ ಡ್ಯೂಟಿ ಮಾಡಕ್ ಹೋದೆ. ಆಮೇಲೇನು ಶಬ್ದ ಇರಲಿಲ್ಲ. ಸುಮಾರು 1 ಗಂಟೆ ಆದಮೇಲೆ ಇದ್ದಕ್ಕಿದ್ದಾಗೆ ಲೈಟ್ ಆನ್ ಆಫ್ ಆಯಿತು. ಆಮೇಲೆ ಬರೀ ಕತ್ಲೆ. ಏನಿರ್ಬೋದೇನೋ ಅಂತ ನೋಡಕ್ ಹೋದೆ. ಸಾಹೇಬ್ರೆ ಯಾರು ಹೊಡೆದ್ರು ಗೊತ್ತಿಲ್ಲ ಸರ್. ಇಷ್ಟೇ ಸರ್ ನನಗೆ ನೆನಪಿರೋದು. ನನಗನ್ಸುತ್ತೆ ನಾಯ್ಡುಗೊಬ್ರು ಪಾರ್ಟ್ನರ್ ಇದ್ರು. ಅವರು ನಾಯ್ಡು ಅವ್ರ ಹೆಂಡತಿ ಸೇರ್ಕೊಂಡು ಇವೆಲ್ಲ ಮಾಡಿರೋದು. ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದರೆ ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಮೋಹನ್ ಸ್ವಾಮಿಯ ಹೇಳಿಕೆ ಮತ್ತು ನಾಯ್ಡು ಮನೆಯ ತಪಾಸಣೆ ವೇಳೆ ದೊರೆತ ರಕ್ತದ ಕಲೆ ಇರುವ ಚೀಟಿ, ಈ ಪ್ರಕರಣದಲ್ಲಿ ನಾಯ್ಡು ಮತ್ತು ಅವರ ಹೆಂಡತಿಯವರ ಕೈವಾಡವಿರುವುದು ಕಂಡುಬರುತ್ತದೆ. ಆದರೆ ಅವರಿಗೆ ಇನ್ಯಾರಾದರೂ ಸಹಾಯ ಮಾಡಿದಾರಾ ಅನ್ನೋದು ತನಿಖೆ ಮಾಡಬೇಕಾಗಿದೆ. ಮೂರು ಜನರ ಮುದ್ದಾದ ಕುಟುಂಬ, ಅಮಾಯಕರು ಅನ್ಕೊಂಡಿದ್ದೆ. ಆದ್ರೆ ಇವರು ಒಡವೆ ದುರಾಸೆಲಿ ಕೊಲೆ ಮಾಡಿ ಓಡೋದವರು. ಇವ್ರದ್ದು ಮೂಳೆ ಸಿಕ್ಕಿದೆ ಅಂತಂದ್ರೆ ದರೋಡೆ ಮಾಡಕ್ಕೆ ಇನ್ಯಾರೋ ಸಹಾಯ ಮಾಡಿ ಕೊನೆ ಕ್ಷಣದಲ್ಲಿ ಇವ್ರ ಬೆನ್ನ ಚೂರಿ ಹಾಕಿದ್ದಾರೆ. ಇವ್ರ ದುರಾಸೆಗಳ ಮಧ್ಯ ಪಾಪ ಮಗು.
ಮೇ 27, 1985. ಹೊಸ ಸಾಕ್ಷಿ ಸಿಕ್ಕಿರುವುದರಿಂದ ಈ ಪ್ರಕರಣವನ್ನ ಸಿ ರಿಪೋರ್ಟ್ನಿಂದ ಎ ರಿಪೋರ್ಟ್ಗೆ ವರ್ಗಾಯಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ತನಿಖಾಧಿಕಾರಿ ಮುತ್ತಣ್ಣ. ನಾಯ್ಡು ಮತ್ತೆ ಅವನ ಹೆಂಡತಿ ದುರಾಸೆಯಿಂದ ಬಲಿಯಾಗಿದ್ದು ಸುರೇಶ್ ಮತ್ತೆ ಅವ್ರ ಮಗಳು ವೈದೇಹಿ. ನಾಯ್ಡುಗ್ ಸಹಾಯ ಮಾಡಿದವರು ಅವ್ನ ಹತ್ತಿರದವರೇ ಆಗಿರ್ಬೇಕು. ಇವರಲ್ಲಿ ಯಾರು ಸುಳ್ಳು ಹೇಳಿದ್ದಾರೆ? ಒಡವೆ ದುರಾಸೆ ನಾಯ್ಡುಗ್ ಬಿಟ್ರೆ ಇನ್ಯಾರಿಗಿತ್ತು? ಓಲ್ಡ್ ಮಡ್ರಾಸ್ ರೋಡಲ್ಲಿ ಚಂದಾಪುರ ಸರ್ಕಲಿಂದ 50 ಕಿಲೋಮೀಟರ್ ಒಳಗಡೆ ಹನುಮಂತನ ದೇವಸ್ಥಾನ. ಪಕ್ಕಾ ಇನ್ಫಾರ್ಮೇಶನ್ ಸರ್. ಮುತ್ತಣ್ಣವರಿಂದ ಏನು ಗೊತ್ತಾಗುತ್ತೋ ನನಗೂ ಒಂಚೂರು ತಿಳಿಸಿ ಸರ್. ಸರಿ ಪ್ಲೀಸ್ ಸರ್. ಆಯ್ತು, ಓಕೆ. ಹಲೋ ಸರ್, ಯಾರಾದ್ರೂ ಇದ್ದೀರಾ? ಹಲೋ, ಯಾರು ನೀನು? ತಲೆಗೆಲ್ಲ ಕೆಟ್ಟಿದೆ ನಿಮ್ಗೆ? ಜೀವ ಹೊಟ್ಟೋಗಿರೋದು ನಂದು. ಈಗಲೂ ಹೋಗ್ಬೋದು. ಅಲ್ಲೇನ್ ಮಾಡ್ತಾ ಇದ್ದೆ? ಸರ್, ನನ್ನ ಹೆಸರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಬೇರೆ ಡೀಟೇಲ್ಸ್ ಬೇಡ ನನಗೆ. ಸರ್, 1977ನಲ್ಲಿ ನಾಯ್ಡು ಅಂತ ಒಬ್ಬ ವ್ಯಕ್ತಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ರಾಬರಿ ಮಾಡಿ ಅವನ ಜೊತೆಲಿ ಕೆಲಸ ಮಾಡ್ತಿದ್ದ ಸುರೇಶನ್ನ ಮರ್ಡರ್ ಮಾಡಿ ರಾತ್ರಿ ಫ್ಯಾಮಿಲಿ ಜೊತೆ ಆಪ್ಸ್ಕೊಂಡಾಗಿದ್ದ. ಆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದ್ ನೀವೇ ಅಂತ ಕೇಸ್ ಬುಕ್ನಲ್ಲಿ ಓದಿದೆ. ಆ ಫ್ಯಾಮಿಲಿ ಸಿಕ್ಕಿದೆ ಸರ್. ಎಸ್ ಸರ್. ರೋಡ್ ವೈಂಡಿಂಗ್ ಮಾಡಬೇಕಾದ್ರೆ ಮೂಳೆಗಳು ಸಿಕ್ಕಿದೆ. ಸರ್, ಕೇಸ್ ಕ್ಲೋಸ್ ಆಗಿ 8 ವರ್ಷಗಳ ನಂತರ ಮೇ 27ಕ್ಕೆ ಯಾವುದೋ ಹೊಸ ಎವಿಡೆನ್ಸ್ ಸಿಕ್ಕಿದೆ, ಕೇಸ್ನ ರಿಓಪನ್ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿ ಸಬ್ಮಿಟ್ ಮಾಡಿದ್ದೀರಾ. ಮೇ 27ಕ್ಕೆ ಏನಾಯ್ತು ಸರ್? ಸರ್ ಸರ್ Get out. Huh? Get out. Sir. I said get out of here. Please come down, sir. Please come down, sir. ದಯವಿಟ್ಟು ಶೂಟ್ ಮಾಡಬೇಡಿ. ನನ್ನ ಮಾತು ಕೇಳಿ ದಯವಿಟ್ಟು. ಒಂದು ನಿಮಿಷ ಸರ್, ಪ್ಲೀಸ್. ಸರ್, ನಾಯ್ಡು ಪಾರ್ಟ್ನರ್ ಯಾರಾಗಿದ್ದ ಅಂತ ದಯವಿಟ್ಟು ಒಂದು ಕ್ಲೂ ಕೊಡಿ ಸರ್, ಪ್ಲೀಸ್. ಸರ್, ಪ್ಲೀಸ್ ಸರ್. ಸರ್, ಕೇಸ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನಾನೊಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರು. ಆದರೂ ಹಗಲು ರಾತ್ರಿ ತಲೆ ಕೆಡ್ಸ್ಕೊಂಡು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಪ್ಲೀಸ್, ನಿಮ್ಮೊಬ್ಬರಿಗೆ ಗೊತ್ತಿರೋದು, ದಯವಿಟ್ಟು ಏನಾದರೂ ಹೆಲ್ಪ್ ಮಾಡಿ ಸರ್, ಪ್ಲೀಸ್. ಸರ್, ನೀವು ಪೊಲೀಸ್ ಅಲ್ವಾ ಸರ್? ದಯವಿಟ್ಟು ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್. ಪ್ಲೀಸ್ ಕಾಮ್ ಡೌನ್ ಸರ್. ಮೂಳೆಗಳು ಸಿಕ್ಕಿರೋ ಜಾಗ, ಫಾರೆನ್ಸಿಕ್ ಡೀಟೇಲ್ಸ್ ಎಲ್ಲ ಈ ಫೈಲ್ನಲ್ಲಿದೆ. ಪ್ಲೀಸ್ ನೋಡಿ ಸರ್. ಅಲ್ಲಿ ಸರ್, ಅಲ್ಲಿ ಪ್ಲೀಸ್ ಕಾಮ್ ಡೌನ್.